ಸರ್ಕಾರದಿಂದ 100 ಕೋಟಿ ಕೊಡ್ತಾ ಇದ್ದಾರೆ, ಯಾರೋ ಶಾಸಕರಿಗೆ ಕರೆ ಮಾಡ್ತಿದ್ದಾರೆ ಅಂತ ರವಿಗಳಿಂದ ಹೇಳಿದ್ದಾರೆ ಸರ್. ನೀವು ಪೇಪರ್ನವ್ರು ನಾನು ಒಂದೇ ಮಾತಾಡೋದು, ಬಿಜೆಪಿ ಏನು ಹೊಸ್ತ. ಇವತ್ತು ಇಲ್ಲೇನಾರು ರಾಜಕೀಯ ಕಲುಷಿತವಾಗೋದಕ್ಕೆ ಬಿಜೆಪಿ ಮೂಲ ಕಾರಣ. ಹಿಂದೆ ಇತ್ತ ಇದು 2008 ಏನು ಪ್ರಾರಂಭ ಮಾಡಿದ್ರು ಕಮಲ ಅಂತ ಹೇಳಿ ಎಲ್ಲರೂ ಮಾನ ಮರ್ಯಾದೆ ಹೋಯಿತು. ಆಮೇಲೆ ನಮ್ಮಂಥ ನಿಷ್ಠಾವಂತ ನಾವು ಹೇಳ್ಕೋಬಾರ್ದು, ಅದೇನೇ ಆಗಿರಲಿ, ನಮ್ಮನ್ನು ಬೀದಿಲವರ್ಗೆ ಯಾಕೆ ಸುಗಿತಾರೆ, ಈ ನಮಗೆ ಎಷ್ಟು ಮಕ್ಕಳು ಶುದ್ಧವಾಗಿದ್ದ ರಾಜಕಾರಣಿಗಳು ಅಂತ. ಇದನ್ನು ಮಾಡಿದರೆ ಬಿ ಜೆ ಪಿಯವರು, ಅವ್ರದ್ದು ಇದೇ ಕೆಲಸ. ಓದಿ ಮುಂಭಾಗದಿಂದ ಬಂದು ಯಾರು ಮುಖ್ಯಮಂತ್ರಿ ಆದ್ರು ಅವರು ಎಲ್ಲ ಹಿಂಭಾಗಲಿಂದನೇ ಬಂದು. ನಿಮ್ಗೆ ಒಂದೇ ಒಂದು ವಿಷಯ ನೇರವಾಗಿ ಹೇಳ್ಬಿಡ್ತೀನಿ, ಇವ್ರು ಎಂತೆಂಥ ಮೋಸ ಮಾಡ್ತಾ ಬಿ ಜೆ ಪಿ ಅಂದ್ರೆ ಪ್ರತಾಪಗೌಡ ಪಾಟೀಲ್ ಅಂತ ಭಾಳ ಒಳ್ಳೆ ಪಾಪ. ಅವನ್ನ ಏನೇನೋ ಮಾಡಿ ದಿಕ್ಕಾರಿಗೆ ಹೇಳ್ಬಿಟ್ಟು ಅವ್ನಿಗೆ ರಾಜಕಾರಣನೂ ಇಲ್ಲ, ಏನು ಮೂಲಕ ಮಾಡಾಕ್ಬಿಟ್ಟು ಈ ಥರ. ಅದೇನು ಬಿ ಜೆ ಪಿ ಹೊಸ್ತಲ್ಲ, 100 ಕೋಟಿ ಕೊಡೋ ಲೆಕ್ಕಕ್ಕಿಲ್ಲ ಬಿಡ್ರಿ ಅವ್ರಿಗೆ. ನಾನು ಯಾವ ಮಗನು ಆಫರ್ ಮಾಡೋಕ್ಕಾಗಲ್ಲ, ಆಫರ್ ಮಾಡೋಕೆ ಆಚಾರ ಬಿಟ್ಟು ಐತೆ ಅಷ್ಟೇ. ಜಿಲ್ಲಾ ಶಾಸಕರಿಗೆ ಬೇರೆ ಶಾಸಕರಿಗೆ ಯಾರಾದ್ರೂ ಆಫರ್ ಇದೆಯಾ ಸರ್? ಇರ್ಬೋದು, ನನಗೆ ಗೊತ್ತಿಲ್ಲ ಅದು. ಅಲ್ಲ ಸರ್, ಯಾಕಂದ್ರೆ ನಿಮ್ಮ ಪಕ್ಷ ಶಾಸಕರು ಹೇಳ್ತಿದ್ದಾರೆ ಸಾಕಷ್ಟು ಜನ ಸಂಪರ್ಕ ಕಂಡಿನ ಹೊತ್ತಿಗೆ ಹೇಳತ್ತಾನೆ, ನೋಡಿರೋ ಹೊತ್ತಿಗೆ ಹೇಳ್ತಾ ಇರೋರು. ಈಗ ಏನೇನು ನಡೀತದೆ, ಈಗ ಅವ್ರು ಏನಾಗ್ಬಿಡ್ತದೆ, ಏನೋ ಮಾಡ್ಕೋಬೋದು. ಬಟ್ ಅದು ಸಾಧ್ಯವಿಲ್ಲದ ಕೆಲಸ. ಯಾಕಂದರೆ ಇಷ್ಟು ನಿಶ್ಚಲ ಭಾರ ಬಹುಮತ ಇದ್ದು ಅಧಿಕಾರ ಮಾಡ್ತಕ್ಕಂಥ ಈ ಸರ್ಕಾರವನ್ನು ಒಂದು ಅಸ್ಥಿರಗೊಳಿಸೋದು ಅಷ್ಟು ಸಾಧ್ಯವಾದ ಮಾತಲ್ಲ. ಯಾಕಂದರೆ ನಾವು 135 ಪ್ಲಸ್ 136 ಜನ ಶಾಸಕರಿದ್ದೀವಿ. ಮತ್ತು ಎಲ್ಲರೂ ನೋಡಿದ್ದಾರೆ ಈಗಿನ ಪರಿಸ್ಥಿತಿನ. ಯಾಕಂದರೆ ನಾನು ಹೋದ್ಮೇಲೆ ಜನ ಹಿಂದ್ಗಡೆಗೆ ಯಾಕೆ ಸುಗಿತಾರ್ರಿ. ನಮಗೆ ನಮ್ಮ ಶಾಸಕರನ್ನ ಸೃಷ್ಟಿ ಮಾಡೋರೆ ಮತದಾರ ಪ್ರಭುಗಳು. ಅವ್ರಿಗೆ ನಾವೇನಾದ್ರು ಮಾಡಿದ್ರೆ ಅಷ್ಟು ಸುಲಭವಾಗಿ ಅವ್ನು ಮತ್ತೆ ಮನಸ್ಸನ್ನಾಗ ಬಾಳಕ್ಕೆ ಸಾಧ್ಯ ಇಲ್ಲ. ಹಣ ಮಾಡೋದೇನು ದೊಡ್ಡ ವಿಷಯ ಅಲ್ಲ. ಆದ್ರೆ ಅಧಿಕಾರನ ಅವರಿಂದ ಏನು ಕೊಟ್ಟರು, ಆ ಜನ ಸೇವೆ ಮಾಡ್ತೀವಲ್ಲ ಅಂಥ ಪುಣ್ಯ ಅಷ್ಟು ಸುಲಭವಾಗಿ ಎಲ್ಲರಿಗೂ ಸಿಗಲ್ಲ.